ನೋಡಿರ್ಬೋದು, ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಈ ತರಹದೊಂದು ವಿಚಿತ್ರ ವೈಭವವನ್ನ. ದೊಡ್ಡ ದೊಡ್ಡ ಕಣ್ಣು, ದಪ್ಪ ಮೀಸೆ, ಭಯಾನಕರ ಅನುಭವವನ್ನ ಕೊಡೋ ಆ ನೋಟ ಎಂತ ನೋಡುಗರನ್ನಾದರೂ ಬೆಚ್ಚು ಬೀಳಿಸ್ತದೆ. ಹೌದು, ಮೋಕ್ಷದಾತ ಪುರಿ ಜಗನ್ನಾಥ ಶ್ರೀಕೃಷ್ಣನ ಇನ್ನೊಂದು ಅವತಾರ. ಹಾಗೆ ಶ್ರೀಕೃಷ್ಣ ಪರಮಾತ್ಮನ ಹೃದಯವು ಈ ಶ್ರೇಷ್ಠ ಜಗನ್ನಾಥನ ಸನ್ನಿಧಿಯಲ್ಲಿದೆ ಎಂಬ ದೃಢವಾದ ನಂಬಿಕೆ. ಆ ಸ್ಥಳವೇ ಒಡಿಶಾ ರಾಜ್ಯದ ಪುರಿ ಎಂಬಲ್ಲಿದೆ. ಇದು ಹಿಂದೂ ಧರ್ಮದಾಗಿದ್ದು ಭಾರತದ ಪೂರ್ವ ಕರಾವಳಿಯಲ್ಲಿದೆ. ಈ ಜಗನ್ನಾಥ ದೇವರು ಮತ್ತು ಅವನ ಇಬ್ಬರು ಸಹೋದರರು ಬಲರಾಮ ಮತ್ತು ಸುಭದ್ರರಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಈ ದೇವಾಲಯವು ಹಲವಾರು ವಿಸ್ಮಯಕರವಾದ ವಿಷಯಗಳನ್ನು ಒಳಗೊಂಡಿದ್ದು ಎಂತೆಂತ ವಿಜ್ಞಾನಿಗಳನ್ನ ಕೂಡ ನಿದ್ದೆಗೆಡಿಸಿದೆ. ಈ ಪುರಿ ಜಗನ್ನಾಥ ದೇವಾಲಯದಲ್ಲಿರುವ ಜಗನ್ನಾಥ, ಬಲರಾಮ, ಸುಭದ್ರರ ವಿಗ್ರಹಗಳನ್ನ ಪ್ರತಿ 12 ವರ್ಷಗಳಿಗೊಮ್ಮೆ ಬದಲಿಸುತ್ತಾರೆ, ಮತ್ತೆ ಹೊಸ ವಿಗ್ರಹಗಳನ್ನ ಸ್ಥಾಪಿಸುತ್ತಾರೆ. ಈ ಸಮಯದಲ್ಲಿ ಎಲ್ಲ ವಿದ್ಯುತ್ಗಳನ್ನ ಕಡಿತಗೊಳಿಸಿ ಇಡೀ ನಗರ ಕತ್ತಲೆಯಿಂದ ಕೂಡಿರುತ್ತಂತೆ. ಇಲ್ಲಿ ಅರ್ಚಕರಿಗೆ ಮಾತ್ರ ಆ ಸಮಯದಲ್ಲಿ ದೇಗುಲದ ಒಳಗಡೆ ಪ್ರವೇಶವಿರುತ್ತಂತೆ. ಈ ಕಾರ್ಯ ಸಾಕಷ್ಟು ಭದ್ರತೆಗಳ ಮಧ್ಯೆ ನಡೆಯುತ್ತೆ. ಹಾಗೆ 12 ವರ್ಷಗಳಿಗೊಮ್ಮೆ ವಿಗ್ರಹಗಳನ್ನ ಬದಲಿಸುವಿಕೆಯಲ್ಲಿ ಈ ಶ್ರೀಕೃಷ್ಣನ ಹೃದಯವನ್ನ ಅರ್ಚಕರು ಕಣ್ಣಿಗೆ ಬಟ್ಟೆ ಕಟ್ಟಿ ಹೊಸ ವಿಗ್ರಹಕ್ಕೆ ಅಳವಡಿಸುವ ಪ್ರತೀತಿ ಇದೆ ಅಂತೆ. ಹಾಗೆ ಮತ್ತೊಂದು ವಿಜ್ಞಾನಕ್ಕೆ ಸವಾಲು ಹಾಕುವಂತ ವಿಷಯ ಅಂದ್ರೆ ಈ ದೇಗುಲದ ಮೇಲ್ಭಾಗದಲ್ಲಿರುವ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತಂತೆ. ಹಾಗೆ ಪ್ರತಿದಿನದ ಸಂಜೆಯಲ್ಲಿ ಧ್ವಜವನ್ನ ಬದಲಿಸದಿದ್ದರೆ 1800 ವರ್ಷಗಳ ಆಚರಣೆಗಳ ಪ್ರಕಾರದಂತೆ ಎಷ್ಟೋ ದಿನಗಳ ಕಾಲ ದೇಗುಲದ ಬಾಗಿಲನ್ನ ತೆರೆಯುವಂತಿಲ್ಲ ಎಂಬ ವಾಡಿಕೆ ಇದೆ. ಇನ್ನು ಈ ದೇಗುಲದ ಮೇಲ್ಭಾಗದಲ್ಲಿರುವ ಸುದರ್ಶನ ಚಕ್ರವು ಯಾವ ದಿಕ್ಕಿನಲ್ಲಿ ನಿಂತು ನೋಡಿದರೂ ನಮ್ಮ ಕಡೆಗೆ ನೇರವಾಗಿರುವಂತೆ ಕಾಣುತ್ತಂತೆ. ಇಂತಹ ಎಷ್ಟೋ ಅದ್ಭುತಗಳನ್ನ ಪಟ್ಟಿ ಮಾಡುವ ಈ ದೇಗುಲದ ಜಾತ್ರಾ ಮಹೋತ್ಸವಕ್ಕೆ ಜಗನ್ನಾಥನ ಆ ಭಯಾನಕರ ವೈಭವವನ್ನ ನೋಡೋದಿಕ್ಕೆ ಕೋಟ್ಯಾಂತರ ಜನ ಸಮೂಹವೇ ಸೇರುತ್ತಂತೆ. ನೋಡಿ, ಸೃಷ್ಟಿಯ ಹಲವಾರು ಘಟನೆಗಳಿಗೆ ವಿಜ್ಞಾನ ಉತ್ತರ ಕೊಡೋದಿಕ್ಕೆ ಆಗೋದಿಲ್ಲ. ಇನ್ನು ಈ ದೇವಾಲಯದಲ್ಲಿ ನಡೆಯುವ ಇಂತಹ ಘಟನೆಗಳಿಗೆ ದೈವಿಕ ಶಕ್ತಿಯೇ ಕಾರಣ ಹೊರತು ಬೇರೆ ಯಾವ ಕಾರಣಗಳಿಗೂ ಅವಕಾಶವಿಲ್ಲ ಅಲ್ವಾ? ಇದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ಈ ವಿಸ್ಮಯ ದೇಗುಲದ ಬಗ್ಗೆ ಇನ್ನೂ